ಡಿಕೆಶಿ ಸಿಎಂ ಆಗಬೇಕು ಆಗ್ತಾರೆ ಅಂತ ಶಾಸಕ ಕದಲೂರು ಉದಯ್ ಹೇಳಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಡಿಕೆಶಿ ಆಪ್ತ ಶಾಸಕ ಹೇಳಿರೋದು. ಡಿನ್ನರ್ ಮೀಟಿಂಗ್ಗೆ ಸೇರೋದು ತಪ್ಪ ಅಂತ ಕದಲೂರು ಉದಯ್ ಪ್ರಶ್ನಿಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ. ಡಿಕೆಶಿ ಜೊತೆ 140 ಶಾಸಕರಿದ್ದಾರೆ. ಅವರೇ ಎಲ್ರಿಗೂ ಬಿ ಫಾರ್ಮ್ ಕೊಟ್ಟಿರೋದು. ನಾಯಕತ್ವದ ಬಗ್ಗೆ ಮಾತಾಡಬೇಡಿ ಅಂತ ಯಾರು ಹೇಳಿಲ್ಲ ಅಂತ ಉದಯ್ ಕದಲೂರು ಹೇಳಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಆಗ್ತಾರೆ ಅಂತ ಡಿಕೆಶಿ ಆಪ್ತ ಹೇಳಿರೋದು. ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಸೆಟಲ್ಡ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಮಹತ್ವ ಕೊಡೋ ಅಗತ್ಯ ಇಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡು ಏನು ಅಂತಿಮ ನಿರ್ಧಾರ ಕೊಡ್ತದೆ ಅದು ಅಂತಿಮ. ಸುಮ್ಮನೆ ನಾನೊಬ್ಬ ಇನ್ನೊಬ್ಬರೊಬ್ಬ ಹೇಳೋದೆಲ್ಲ ಅವಕ್ಕೆಲ್ಲ ಏನು ಬೆಲೆ ಇರಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಆ ಚರ್ಚೆನೇ ಇಲ್ಲ ಅಂತಾರಲ್ಲ ಸರ್ ಯತೀಂದ್ರ ಅವರು. ಈಗ ಯಾವ ಚರ್ಚೆನೂ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಯಾವ ಚರ್ಚೆನೂ ಇಲ್ಲ. ಸುಮ್ಮನೆ ನಾವು ಯಾಕೆ ಮಾಧ್ಯಮದಲ್ಲಿ ಗೊಂದಲ ಸೃಷ್ಟಿ ಸೌಹಾರ್ದಯುತವಾಗಿ ಊಟಕ್ಕೆ ಹೋಗಿದ್ದೋ, ಊಟ ಮಾಡ್ಕೊಂಡು ಬಂದೋ ಅಷ್ಟೇ. ಎಲ್ಲ ಇಲ್ಲಿದ್ವಲ್ಲ ಒಂದು ಕಡೆ ಸೇರಿ ಊಟ ಮಾಡ್ದೋ ಅಷ್ಟೇ, ಇನ್ನೇನಿದೆ. 62 ಜನ ಶಾಸಕರು ನಿಮ್ಮ ಜೊತೆಗಿದ್ದೀವಿ ಅಂತ ಏನು ಭರವಸೆ ನೀಡಿದ್ರು? 140 ಜನ ಇದ್ದೀವಿ, 62 ಜನ ಅಂತ ಯಾಕೆ ಹೇಳ್ತೀರ? ಡಿಕೆಶಿ 140 ಜನಕ್ಕೂ ಬಿ ಫಾರ್ಮ್ ಸೇರ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರೇ. ಹಾಗಾಗಿ ಇಲ್ಲೇನು ಪ್ರತ್ಯೇಕ ತಂಡ ಅಂತ ಏನಿಲ್ಲ. ಎಲ್ಲರೂ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಅಂತಾರಲ್ಲ ಸರ್. ಈಗ ಸಿದ್ದರಾಮಯ್ಯನವರು ಸಿಎಂ ಆಗೇ ಇದ್ರಲ್ಲ, ಅದ್ರ ಬಗ್ಗೆ ಅಬ್ಜೆಕ್ಷನ್ ಯಾರ್ದಿದೆ? ನೀವು ಹೇಳ್ತಾರೆ ನಾವು ಹೇಳ್ತಾ ಇಲ್ಲ. ಅವಕಾಶ ಅಂತ ಅವಕಾಶ ಬೇಕು. ನಾವು ಸಿದ್ದರಾಮಯ್ಯನವ್ರು ಬೇಡ ಇಳಿದು ಬಿಡಿ ಅಂತ ನಾವು ಕೇಳ್ತಾ ಇಲ್ಲಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಬೇಕು, ಅವ್ರ ಶ್ರಮಕ್ಕೆ ಅದು ಆಗಬೇಕು. ಯಾವಾಗ ಸರ್? ಅದೇ ಎನಿ ಟೈಮ್ ಆಗ್ಬೋದು, ಎನಿ ಟೈಮ್ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಎನಿ ಟೈಮಲ್ಲಿ ಆಗ್ಬೋದಾ ಸರ್? ಹಾಗಾದ್ರೆ ದೆಹಲಿಲಿ ಅದು ವೋಟ್ ಚೋರಿ ವಿಚಾರಕ್ಕೆ ಹೋಗ್ತಾವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.